ಯಾರು ಹೆಂಗೆ ಹ್ಯಾಟ್ರಿಕ್ ಮಾಡಿದ್ದಾರೆ, ಒಂದು ಹ್ಯಾಟ್ರಿಕ್ ಆಗ್ಬಿಡ್ಲಿ ಅಂತ ಸುಮ್ಮನೆ. ಫಸ್ಟ್ ಮಾಡಿದ 3 ಕನ್ನಡ ಚಲನಚಿತ್ರದಲ್ಲೂ 1, 2, 3 ಆ 2 ಮೊದಲಾಗಿ 2 ಚಿತ್ರ ಗೆದ್ದಿದೆ. ಸೊ ಹಂಗಾಗ್ಬಿಟ್ಟು ಡೈರೆಕ್ಟರ್ ನನ್ನ ಹತ್ರ ಹೇಳಿದಾಗ, ಇಲ್ಲ ಇದು ಎಂಡಿಂಗ್ ಹೀಗೆ ಆಗ್ಬೇಕು, ಹ್ಯಾಪಿ ಎಂಡಿಂಗ್ ಬೇಡ, ಹ್ಯಾಪಿ ಎಂಡಿಂಗ್ ಬೇಡ ಸರ್. ನಿಮ್ಮ ಮಗ ಕೇಳಿದ್ರು ನನಗೆ ಕೂಡಿ ಬರಲ್ಲ ಪಾತ್ರ ನಾನು ಮಾಡ್ತೀನಿ ಅಂತ ಅಂದಿರ್ಬೋದೇನೋ ಮೋಸ್ಟ್ಲಿ. ಅಲ್ಲ, ಹೆಂಗೂ 2 ಸಲ ಆಗಿಲ್ಲ, 3ನೇ ಸಲ ಇನ್ನೊಬ್ಬನಿಗೆ ಅಂದ್ರೆ ಅವರು ಅಪ್ಪ ಬೇಜಾರು ಮಾಡ್ಕೊಳ್ತಾರೆ, ನಾನೇ ಮಾಡ್ಬಿಡ್ತೀನಿ ಅಂತಂದ. ಆಲ್ರೆಡಿ 2 ಸಲ ಆಗಿತ್ತು. ಸೊ ಹಾಗಾಗ್ಬಿಟ್ಟು ಯಾವ್ದ್ರಲ್ಲಾದ್ರೂ ಜೀವನದಲ್ಲಿ ಹ್ಯಾಟ್ರಿಕ್ ಆಗಲಿ ಅಂತೇಳಿ, ಸೊ ಇದರಲ್ಲಿ ಹ್ಯಾಟ್ರಿಕ್ ಆಯಿತು. ಅದು ಸರ್, ಈಗ ತಾವು ಹೇಳ್ಬೇಕಷ್ಟೇ, ನಿರ್ದೇಶಕರು ಅವ್ರ ಕೈಯಾಳ ಅಂತ ದಿ ಬೆಸ್ಟ್ ವರ್ಕ್ ಮಾಡಿದ್ದಾರೆ. ಅದು ನಮಗೊಂದು ತೃಪ್ತಿ ಇದೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಅವಕಾಶ ಸಿಕ್ಕಿದಾಗ ಟ್ರಾವೆಲ್ ಮಾಡಿರೋಂಥದ್ದು. ಸೊ ಅವ್ರು ಮಾತಾಡೋದಕ್ಕಿಂತ ತಾವು ಮಾತಾಡಿದ್ರೆ, ತಮ್ಮದೇನ ಕೇಳಿದ್ರೆ ಅವ್ರು ಹೇಳ್ತಾರೆ ಸರ್, ನಾವು ಅಲ್ಲಿ ಆಡಿಯನ್ಸ್ ಇದ್ದೀವಿ. ಮತ್ತೆ ನಾವು ಕೇಳ್ದಂಗೆ ಇಟ್ಸ್ ಅಬೌಟ್ ಪೋಸ್ಟ್ ಕೋವಿಡ್ ಅಂತ. ಕೋವಿಡ್ ವಾಸ್ ಜಸ್ಟ್ ಫಾರ್ 9 ಅಷ್ಟೇ. ಅದೇ ಮೂಲ. ಈ ಕೇಸಸ್ ಇದೆಯಲ್ಲ, ಈ ಕೇಸಸ್ ಭಾಳ ವರ್ಷದಿಂದ ನಡೀತಾನೆ ಇದೆ. ಅದು ನಿಮಗೂ ಗೊತ್ತಿರುತ್ತೆ, ಹ್ಯೂಮನ್ ಟ್ರಯಲ್ಸ್ ಅಲ್ವಾ? ಬಟ್ ಅದು ಆಲ್ರೆಡಿ ಸರ್ಕಾರ ಅದನ್ನೊಂದು ಬ್ಯಾನ್ ಕೂಡ ಮಾಡಿದ್ರು, ಅದ್ರ ಬಗ್ಗೆ ಮಾಡಬಾರ್ದು ಅಂತ. ಮಾಡ್ತಿದ್ದು ಇಲಿ ಮೇಲೆ ಮಾಡಬೇಕು, ರ್ಯಾಬಿಟ್ ಮೇಲೆ ಮಾಡಬೇಕು, ಮಂಕಿ ಮೇಲೆ ಮಾಡಬೇಕು. ದಟ್ ಇಸ್ 4 ಸ್ಟೇಜಸ್. ನೀವು ಈ ಸಬ್ಜೆಕ್ಟಿನ ಮೂಲ ಹುಡುಕಿದ್ದು ಅಥವಾ ಯಾವಾಗಿದೆ ಇದು ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ದು ಈ ಟೀಮ್ ಎಲ್ಲ ಸೇರಿ? ಸರ್, ಟೀಮ್ ಎಲ್ಲ ಅಂತಂದರೆ ಬೇಸಿಕಲಿ ಅವ್ರದ್ದೇ ಸ್ಟೋರಿ, ಅವರೇ. ಲಾಸ್ಟ್ ಇಯರ್ ನನ್ನ ಬ್ರದರ್ ಒಂದು ಇನ್ಸಿಡೆಂಟ್ ಹೇಳಿದ್ರು. ಅದು ಅವರ ಕೊಲೀಗ್ ಒಬ್ಬರು, ಅದನ್ನೇ ಇಟ್ಕೊಂಡು ಡೆವಲಪ್ ಮಾಡಿ ಸರ್. ಯಾಕೆಂದರೆ ಅದ್ರ ಬಗ್ಗೆ ಒಂದಷ್ಟು ಮೀಡಿಯಾದಲ್ಲಿ ರಿಪೋರ್ಟ್ ಆಯಿತು. ಬೇಸಿಕಲಿ ಕೋವಿಡ್ ಬಂದಾಗ ಏನಾಯಿತು, ಎಲ್ಲರಿಗೂ ಹೊಸ ವೈರಸ್ ಬಂದಿತ್ತು. ಬಟ್ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಈ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಮಿನಿಮಮ್ 1.5 to 2 years ಬೇಕಾಗುತ್ತೆ ಟು ಫೈಂಡ್ ಔಟ್ ದ ಮೆಡಿಸಿನ್. ಯಾಕಂದ್ರೆ ಆ ಪ್ರೋಟೋಕಾಲ್ ಮಾಡೋದಕ್ಕೆ ಆ ಪೀರಿಯಡ್ ಟೈಮ್ ಲೈನ್ ಅಷ್ಟು ತೊಗೊಳೋದು. ಸೊ ಆ ಸಂದರ್ಭದಲ್ಲಿ ಎಲ್ಲೋ 1-2 ಕಡೆ ಆರ್ಟಿಕಲಲ್ಲಿ ಓದಿ ನೆನಪಾಯಿತು. ಬಿಕಾಸ್ ಇನ್ ಆರ್ಟ್ ಟು ದಟ್ ದೇ ಟ್ರೈಡ್ ಡಿರೆಕ್ಟ್ಲಿ ಆನ್ ಹ್ಯೂಮನ್ ಟ್ರಯಲ್ಸ್ ಅನ್ನೋ. ಸೊ ಯಾವಾಗಲೂ ಹ್ಯೂಮನ್ ಟ್ರಯಲ್ಸ್ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಲ್ಲ, ದೆರ್ ವಿಲ್ ಲಾಟ್ ಆಫ್ ಅಡ್ವರ್ಸ್ ಇಂಪ್ಯಾಕ್ಟ್ಸ್. ಇದರಲ್ಲಿ ಇದಾಯಿತು. ಮತ್ತು ಇತ್ತೀಚೆಗೆಲ್ಲ ರಾಮನಗರದಲ್ಲೆಲ್ಲ ತುಂಬ ಜನ ಪೋಸ್ಟ್ ಕೋವಿಡ್ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿ ನಾವು ನೋಡಿ, 18 ಜನ ಹುಡುಗರು, 20 ಜನ ಹುಡುಗರು ಇಂಥದ್ದೆಲ್ಲ ಆಗಿದ್ದಾಗ, ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದ ಓನ್ಲಿ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ನಾನು ಸಿನಿಮಾ ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ, ತೆಗಿತಾ ಇರೋದವ್ರು, ತೋರಿಸ್ತಾ ಇರೋದವ್ರು, ನೋಡ್ತಾ ಇರೋದು ಅಲ್ಲ ಸರ್. ಹಂಗಾರೆ ಕೆಟ್ಟವ್ರು ಇಲ್ವೇ ಇಲ್ವಾ ಸರ್? ಹಂಗಾರೆ ಪೊಲೀಸರಲ್ಲಿ ಅಲ್ಲ, ಎಲ್ಲರೂ ಒಳ್ಳೆಯವರೇ ಇರೋದು. ಪೊಲೀಸರಲ್ಲಿ ಕೆಟ್ಟವ್ರು ಇಲ್ವಾ ಸರ್? ಪತ್ರಕರ್ತರಲ್ಲೂ ಒಳ್ಳೆಯವರು ಕೆಟ್ಟವ್ರು ಇದ್ದಾರೆ, ಪೊಲೀಸಲ್ಲೂ ಒಳ್ಳೆಯವರು ಕೆಟ್ಟವರು, ಸಮಾಜ ಅಂದಮೇಲೆ ಎಲ್ಲದರಲ್ಲೂ ಎಲ್ಲರೂ ಇದ್ದಾರೆ. ನಾನು ಪೊಲೀಸ್ ಅಧಿಕಾರಿಯಾಗಿ ನಾನು ಅದನ್ನ ಒಳ್ಳೇದನ್ನು ತೋರಿಸ್ಬೇಕು ಅನ್ನೋದಕ್ಕೆ ನಾನು ಮೊದಲನೇದಾಗಿ ನಿರ್ದೇಶಕ ಅಲ್ಲ. ಆದರೆ ಕಥೆನಲ್ಲಿ 2 ಥರದ ಪೊಲೀಸರನ್ನು ತೋರಿಸಿದ್ದಾರೆ. ನನ್ನೇ ಕೇಳಿ ಸರ್, ನಾನೇ ಹೇಳ್ತೀನಿ. ಒಬ್ಬ